ನವೆಂಬರ್ ಕ್ರಾಂತಿ ಮಧ್ಯೆ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಗೈರಾಗಿ ಡಿಕೆಶಿ ಬಣದ ಶಾಸಕರು ಸಂದೇಶ ರವಾನಿಸಿದ್ದಾರೆ. ಬಿಡದಿಯ ಬನ್ನಿಕುಪ್ಪೆ ಬಳಿ ಸಿಎಂ ಸಿದ್ದರಾಮಯ್ಯ ದಾರುಲ್ ಖುರಾನ್ ಕ್ಯಾಂಪಸ್ ಉದ್ಘಾಟನೆಗೆ ಆಗಮಿಸಿದ್ರು. ಸಿಎಂ ಸಿದ್ದರಾಮಯ್ಯ ಬಂದ್ರು, ಡಿಕೆಶಿ ಬಣದ ಶಾಸಕರು ಗೈರಾದ್ರು. ಡಿಸಿಎಂ ಸೇರಿದಂತೆ ಜಿಲ್ಲೆಯ ಶಾಸಕರು ಕಾರ್ಯಕ್ರಮದಲ್ಲಿ ಹಾಜರಾಗಿರಲಿಲ್ಲ. ಶಾಸಕರಾದ ಇಕ್ಬಾಲ್ ಹುಸೇನ್, ಯೋಗೇಶ್ವರ್, ಬಾಲಕೃಷ್ಣ ಗೈರಾಗಿದ್ರು. ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿ ಉತ್ತರಾಧಿಕಾರಿ ಎಂದಿದ್ದ ಯತೀಂದ್ರ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ನನ್ನ ಹೇಳಿಕೆ ವಿವಾದ ಪಡೆದ ಕ್ಷಣವೇ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ನಾನು ಬೆಳಗಾವಿಯಲ್ಲಿ ಹೇಳಿದ ಹೇಳಿಕೆಯಲ್ಲಿ ಯಾವ ತಪ್ಪಿಲ್ಲ ಅಂತ ಪುನರುಚ್ಚರಿಸಿದ್ದಾರೆ. ನಾನು ಏನ್ ಹೇಳಬೇಕು ಅದನ್ನ ಹೇಳಿದ್ದೇನೆ, ಮತ್ತೆ ವಿವಾದ ಸೃಷ್ಟಿಸಲ್ಲ ಎಂದ್ರು. ಯತೀಂದ್ರ ಹಾಗೂ ನೋಟಿಸ್ ಕೊಡಬೇಕು ಎಂದು ಚರ್ಚೆಗೆ ಉತ್ತರ ಕೊಟ್ಟ ಯತೀಂದ್ರ, ಪಕ್ಷದಿಂದ ನೋಟಿಸ್ ಬಂದಾಗ ನೋಡ್ಕೊಳ್ಳೋಣ ಬಿಡಿ ಅಂತ ಹೇಳಿದ್ರು. ಇನ್ನು ಸರ್ಕಾರದಲ್ಲಿನ ಕ್ರಾಂತಿ ಗೊಂದಲಕ್ಕೂ ತೆರೆ ಎಳೆದ್ರು. ನವೆಂಬರ್ ಕ್ರಾಂತಿ ಊಹಾಪೋಹ ಅಷ್ಟೇ. ಸಿದ್ದರಾಮಯ್ಯನವರೇ 5 ವರ್ಷ ಅಧಿಕಾರ ಪೂರೈಸ್ತಾರೆ ಅಂತ ಹೇಳಿದ್ರು. ನಾನು ಇದ್ರ ಬಗ್ಗೆ ಇನ್ನೇನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಏನು ಹೇಳಬೇಕು ಹೇಳಾಗಿದೆ, ಏನು ಸ್ಪಷ್ಟನೆ ಕೊಡಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡೋದು. ನೋಟಿಸ್ ಬಂದಂಗೆ ನೋಡಬೇಡಿ. ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ. ನಾನು ಅದಕ್ಕಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಹೇಳಿಕೆ ಏನು ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರಲಿಲ್ಲ ಅಷ್ಟೇ. ಒಂದು ನಾಯಕರು ನಮ್ಮ ಪಕ್ಷದಲ್ಲಿ ಆ ಥರದ ಅಹಿಂದ ವರ್ಗದವ್ರನ್ನ ಅಥವಾ ಸಾಮಾಜಿಕ ಬದ್ಧತೆ ಇರೋವಂಥ ಲೀಡರ್ ಬೇಕಾದಷ್ಟು ಜನ ಇದ್ದಾರೆ. ಸೊ ಅವರೆಲ್ಲ ಲೀಡ್ ಮಾಡೋಕೆ ಅರ್ಹತೆ ಇಲ್ಲ. ಅದನ್ನು ಕೂಡ ಅವತ್ತೇ ಮಾತನಾಡಿದ್ದೀನಿ. ನವೆಂಬರಲ್ಲಿ ಇರುವಂಥ ಕ್ರಾಂತಿ ಬಗ್ಗೆ ಏನು ಮಾತನಾಡ್ತಿದ್ದಾರಲ್ಲ ಅದೆಲ್ಲ ಊಹಾಪೋಹ. ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ಸರಿ, ಆಯ್ತು. ಮತ್ತೊಮ್ಮೆ ಕುಮಾರಸ್ವಾಮಿ ವರ್ಸಸ್ ಡಿಕೆಶಿ ನಡುವಿನ ಮಾತಿನ ಯುದ್ಧ ತಾರಕಕ್ಕೇರಿದೆ. ಅಭಿವೃದ್ಧಿ ಬಗ್ಗೆ ಚರ್ಚಿಸಲು ಯೋಗ್ಯತೆ ಇದೆಯಾ ಎಂದಿದ್ದ ಎಚ್ಡಿಕೆಗೆ ಏಕವಚನದಲ್ಲೇ ಡಿಕೆ ಶಿವಕುಮಾರ್ ಕೌಂಟರ್ ನೀಡಿದ್ದಾರೆ. ಜನಕ್ಕೆ ಏನಾದರೂ ಒಳ್ಳೇದು ಮಾಡಿದ್ದೀನಿ ಅಂದ್ರೆ ಬಂದ್ ಹೇಳಪ್ಪ, ಪಬ್ಲಿಕ್ ಮುಂದೆ ಉತ್ತರ ಕೊಡು, ಅದ್ಬಿಟ್ಟು ಹಿಟ್ ಅಂಡ್ ರನ್ ಮಾಡಬೇಡ ಎಂದ್ರು. ಯಾವಾಗ್ಲೂ ಬೇರೆಯವರಿಗೆ ಬ್ಲಾಕ್ ಮೇಲ್ ಮಾಡೋದಲ್ಲ. ಕಲಾಪದಲ್ಲಿ ಅದೇನು ತೆಗೆಯುತ್ತೇನೆ ಅಂದ್ರಲ್ಲ, ಪ್ಲೀಸ್ ಬನ್ನಿ ತೆಗಿರಿ. ನನ್ನ ಹುಡುಕು ಏನಿದೆ ತೆಗಿ, ನಿನ್ನದು ಏನಿದೆಯೋ ನಾನು ತೆಗಿತೀನಿ ಅಂತ ಸವಾಲ್ ಹಾಕಿದ್ರು. ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು. ಚರ್ಚೆ, ವಾದ, ವಿವಾದ ಇವೆಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು. ನೀನೇನಾದ್ರು ಮಾಡಿದ್ದೀನಿ, ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂದರೆ, ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ದೀನಿ ಅಂದರೆ, ನಿನ್ನ ಕೈಯಲ್ಲಿ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂದರೆ ಬಂದು ಹೇಳಪ್ಪ. ಕಮಾಂಡ್ ಟೆಲ್ ಯು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್. ಜನ ನಿನ್ಗೆ ಓಟ್ ಕೊಟ್ಟಿದ್ದಾರೆ ತಾನೆ, ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿದೆ ತಾನೆ. ಕಮ್ ಲೆಟ್ ಅಸ್ ಫೇಸ್. ಪಬ್ಲಿಕ್ ಮುಂದೆ ಉತ್ತರ ಕೊಡು. ನೀನು ಬರೀ ಹಿಟ್ ಆ್ಯಂಡ್ ರನ್ ಮಾಡೋದಲ್ಲ. ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಹಿಟ್ ಆ್ಯಂಡ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ. ಅಸೆಂಬ್ಲಿ ಅದೇನೋ ತೆಗಿತೀನಿ ಪೆನ್ ಡ್ರೈವ್ ತೆಗಿತೀನಿ ಅಂತಾರಲ್ಲ, ಇದೆಲ್ಲ ಅಲ್ಲ. ಪ್ಲೀಸ್ ಕಮ್, ಬನ್ನಿ. ಏನೇನು ಅವಮಾನ ಏನಾಗೋದಿಲ್ಲ. ಬರಲಿಲ್ವಾ ಸಾತ್ತೂರ್ಗೆ ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ, ನೆನಪಿದೆಯಾ? ಸೊ ವಿಲ್ ಫೇಸ್. ಕಮಾನ್, ಪಬ್ಲಿಕ್ ಅದು ಏನು ಮಾಡಿದ್ಯಾ ನೀವು ಹೇಳು, ನಾವು ಹೇಳಿದ್ವಿ. ನಂದೇನು ಉಳುಕಿದೆ ತೆಗಿ, ನಿಂದೇನಿದೆ ತೆಗಿಯೋಣ, ನಾನೇನು ಮಾಡಿದ್ದೀನಿ ತೆಗಿಯೋಣ, ನೀನೇನು ಮಾಡಿದ್ಯಾ ಅದು ಮಾತಾಡೋಣ. ತೆಗಿಲಿ, ಬಿಚ್ಚಲಿ ರೀ. ಯಾರು ಬೇಡ ಅಂತಾರೆ? ಬಿಚ್ಚಲಿ. ಎಷ್ಟೋ ಜನ ಏನೇನೋ ಬಿಚ್ಚಿದ್ರು, ಯಾರು ಬೇಡ ಅಂತ ಹೇಳ್ತಾರೆ. ಬಿಚ್ಚಲಿ, ಈಗೂ ಬಿಚ್ಚಲಿ. ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ, ಎಲ್ಲ ಜೊತೆಲಿ ಬಿಚ್ಚಲಿ. ಇದಕ್ಕೆಲ್ಲ ಡಿಕೆ. ರಾಜ್ಯದ ರೈತರ ಪರ ನಿಲ್ಲಬೇಕಾದ ಜಮೀರ್ ತೆಲಂಗಾಣ ವ್ಯಾಪಾರಿಗಳ ಪರ ನಿಂತಿದ್ದಾರೆ. ತೆಲಂಗಾಣ ವ್ಯಾಪಾರಿಗಳ ಪರ ಕೇಸ್ ಸೆಟಲ್ ಮಾಡಲು ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರದ ರೈತರು ತೆಲಂಗಾಣದ ವ್ಯಾಪಾರಿಗಳಿಗೆ ಜೋಳ ಮಾರಾಟ ಮಾಡಿದ್ರು. ಫೆಬ್ರವರಿಯಿಂದ ಜುಲೈವರೆಗೆ ಪೇರೆಸಂದ್ರ ರೈತರು ಮುಸುಕಿನ ಜೋಳ ಮಾರಿದ್ರು. ಖರೀದಿ ನಂತರ ಹಣ ನೀಡದೆ ಹೈದರಾಬಾದ್ ವ್ಯಾಪಾರಿಗಳು ಸತಾಯಿಸಿದ್ರು. ಈ ಬಗ್ಗೆ ಚಿಕ್ಕಬಳ್ಳಾಪುರದ ಪೇರೆಸಂದ್ರ ಠಾಣೆಯಲ್ಲಿ ವಂಚನೆ ಕೇಸ್ ದಾಖಲಾಗಿತ್ತು. ರೈತರ ಪರ ನಿಲ್ಲಬೇಕಿದ್ದ ಜಮೀರ್ ಅಹಮದ್ ಪಿಎಸ್ಐ ಜಗದೀಶ್ ರೆಡ್ಡಿಗೆ ಕರೆ ಮಾಡಿ ನಮ್ಮ ಸಂಬಂಧಿಕರು ಸಹಾಯ ಮಾಡಿ ಎಂದಿದ್ದಾರೆ. ಜಮೀರ್ ಮಾತಿಗೆ ತಲೆಯಾಡಿಸಿದ ಪಿಎಸ್ಐ ಸೆಟಲ್ ಮಾಡಿಸ್ಕೊಡ್ತೀನಿ ಸರ್ ಎಂದಿದ್ದಾರೆ. ಸಚಿವ ಜಮೀರ್ ನಡೆಗೆ ರೈತ ಮುಖಂಡರು ಕೆರಳಿದ್ದು ಸಚಿವರ ಮನೆಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿದ್ದಾರೆ. ಕಳ್ಳರು ಸ್ಕೂಟಿಯನ್ನ ಕದ್ದು ಮತ್ತೆ ಅದೇ ಸ್ಥಳದಲ್ಲಿ ತಂದು ನಿಲ್ಲಿಸಿದ್ದಾರೆ. ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿ ಘಟನೆ ನಡೆದಿದೆ.
ರಾತ್ರಿಯಿಡೀ ಸುತ್ತಾಡಿ ಪೆಟ್ರೋಲ್ ಖಾಲಿಯಾದ ಮೇಲೆ ಸ್ಕೂಟಿಯನ್ನ ವಾಪಸ್ ತಂದು ನಿಲ್ಲಿಸಿದ್ದಾರೆ. ಬುಧವಾರ ರಾತ್ರಿ 10 ಗಂಟೆ 54 ನಿಮಿಷಕ್ಕೆ ಡಿಯೋ ಸ್ಕೂಟಿ ಕದ್ದು ಎಸ್ಕೇಪ್ ಆಗಿದ್ರು. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಮತ್ತೆ ಸ್ಕೂಟಿಯನ್ನ ತಂದು ನಿಲ್ಲಿಸಿದ್ದಾರೆ. ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.